ನಾಗರ ಪಂಚಮಿ ದಿನದ ವ್ಲಾಗ್ ತಿಂಡಿಗೆ ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳಿದ ಹಾಗೆ ಅರಿಶಿಣದ ಎಳೆ ತಂದಿದ್ರು. ಅದರಲ್ಲಿ ತಿಂಡಿ ಮಾಡು ಅಂತೇಳಿ ನಾನು ನಿನ್ನೆ ಕುಚ್ಚಲಕ್ಕಿ ನೆನೆಸಿಟ್ಟಿದ್ದೆ. ಅದನ್ನ ಮೊದಲಿಗೆ ಕಡ್ದುಕೊಂಡು ಮತ್ತೆ ಅದಕ್ಕೆ ಹೂರನ್ನ ರೆಡಿ ಮಾಡ್ಕೊಂಡದ್ದು. ಒಂದು ಬಾಣಲೆಗೆ 1 ಚಮಚ ಆಗುವಷ್ಟು ತುಪ್ಪನ ಹಾಕಿಕೊಂಡು ಮತ್ತೆ ಬೆಲ್ಲ ಎಷ್ಟು ಬೇಕಷ್ಟು ನೋಡಿಕೊಂಡು ಬೆಲ್ಲ ಹಾಕಿ ಅದು ಕರಗೋ ತನಕ ಮಿಕ್ಸ್ ಮಾಡ್ತಾ ಇರಬೇಕು. ನಂತರ ಅದು ಕರಗಿ ಆದ ನಂತರ ಕಾಯಿ ತುರಿ ಮತ್ತೆ ಸ್ವಲ್ಪ ಏಲಕ್ಕಿ ಪುಡಿ ಇದ್ರೆ ಅದನ್ನ ಸೇರಿಸಿಕೊಂಡು ಸ್ವಲ್ಪ ಚೆನ್ನಾಗಿ ನೀರು ಬಿಟ್ಕೊಳ್ತದೆ. ಆ ನೀರು ಆರುವವರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಬೇಕು. ಅಷ್ಟೇ, ಅಲ್ಲಿಗೆ ಹೂರಣ ರೆಡಿ ಆಗ್ತದೆ. ಮತ್ತೆ ಈ ಅರಿಶಿಣದ ಎಳೆಯನ್ನ ತೊಳೆದು ನಾನು 2 ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕಟ್ ಮಾಡಿ ಅದಕ್ಕೆ ಹಿಟ್ಟನ್ನು ಸ್ವಲ್ಪ ಹಚ್ಚಿ ನಂತರ ಅದರ ಮಧ್ಯಕ್ಕೆ ಹೂರಣ ತುಂಬಿಸಿ ಅದನ್ನು ಬೇಯಲಿಕ್ಕೆ ಇಡುದಷ್ಟೇ. ಉದ್ದಕ್ಕೆ ಕೂಡ ಮಡಿಸಬಹುದು, ಅಡ್ಡಕ್ಕೆ ಕೂಡ ಮಡಿಸಬಹುದು. ನಾನು ಉದ್ದಕ್ಕೆ ಮಡಿಸಿಕೊಂಡಿದ್ದೆ. ಅದರ ಮೇಲೆ ತುಪ್ಪ ಹಾಕಿ ತಿಂದ್ರೆ ಆಹಾ ಎಷ್ಟು ರುಚಿಯಾಗಿರ್ತದೆ ಗೊತ್ತಾ, ಇನ್ನು ಬೇರೆ ಏನು ಬೇಕಾಗಿಲ್ಲ, ಅಷ್ಟು ರುಚಿಯಾಗಿರ್ತದೆ. ಇನ್ನು ತಿಂಡಿ ಎಲ್ಲ ಆದ ನಂತರ ದೇವಸ್ಥಾನದಲ್ಲಿ ಪಡಿಯಕ್ಕೆ ಇತ್ತು, ಅದಕ್ಕೆ ಹೋಗಿದ್ದು. ಇನ್ನು ಈ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿ